ಮಾತಾಡ್ಬೋದು ನೀವುಗಳೀಗ. ನಿಮ್ ಪ್ರಕಾರ It ಇಂಗ್ಲಿಷ್ is a ಅಂದ್ರೆ ಏನು? tool. ಇಟ್ಸ್ ಎ ಟೂಲ್. It is a tool ಟೂಲ್ ಫಾರ್ ವಾಟ್? to communicate with others. ಓಕೆ, ಇಟ್ಸ್ ಅ ಲ್ಯಾಂಗ್ವೇಜ್, ಇಟ್ಸ್ ಎ ಟೂಲ್ ಟು ಕಮ್ಯುನಿಕೇಟ್ ವಿತ್ ಅದರ್ಸ್ ಅಂತ ರೇಖಾ ಮೇಡಮ್ Annapurna. ಅನ್ನಪೂರ್ಣ ಅವ್ರು ಹೇಳ್ತಾ ಇದಾರೆ. ಓಕೆ, ಅದು ಬಿಟ್ರೆ ಎನಿ ಅದರ್ ಥಾಟ್? ಬೇರೆ ಏನಾದ್ರೂ ಥಾಟ್ ಇದೆಯಾ ಇಂಗ್ಲಿಷ್ ಬಗ್ಗೆ? ಬ್ರಿಟಿಷರು ಬಿಟ್ಟೋಗಿರೋ ಒಂದು ಲ್ಯಾಂಗ್ವೇಜ್ ಅಂತ ಅನ್ಸುತ್ತೆ ಸರ್. ಓಕೆ, ಬ್ರಿಟಿಷರು ಬಿಟ್ಟು ಹೋದ ಒಂದು ಭಾಷೆ. ಅನಗತ್ಯ ಭಾಷೆ. ಓಕೆ, ಬ್ರಿಟಿಷರು ಎಲ್ಲಾ ದೋಚ್ಕೊಂಡು ಹೋದ್ರು, ಕಳ್ಳನ ಮಕ್ಳು ಇದನ್ ಇದನ್ನ ಬಿಟ್ಟೋದ್ರು. ಬಿಟ್ಟು ಹೋದ್ರು ಅಂತ ಮೇಡಮ್ ಅವರು ಬೈತಾ ಇದ್ದಾರೆ. ಓಕೆ ನಂಗ್ ಅನಿಸ್ತಿದೆ ಸರ್. ಓಕೆ, ಮೇಡಮ್ ಅವ್ರಿಗೆ ಆತರ ಅನಿಸ್ತಾ ಇದೆ. ನನಗೂ ಅನಿಸ್ತಾ ಇತ್ತು ಮೇಡಮ್, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್. ಆ ಟೈಮಲ್ಲಿ ಅನಿಸ್ತಿದ್ದು ಎಲ್ಲಾ ತಗೊಂಡೋದ್ರು, ಯಾಕೆ ಇದೊಂದನ್ನ ಬಿಟ್ಟೋದ್ರು ಅಂತ ಅಲ್ವಾ? ವಿಚಿತ್ರವಾದ ಭಾಷೆ ಅನಿಸ್ತಿದೆ ಸರ್, ಅದಕ್ಕೆ ನಂಗೆ ಬೇಜಾರ ಅವ್ರ ಬಗ್ಗೆ. ವಿಚಿತ್ರವಾದ ಭಾಷೆ. ಓಕೆ, ಬ್ಯೂಟಿಫುಲ್ ಆನ್ಸರ್. ಓಕೆ, ಬೇರೆಯವ್ರು ಏನಾದ್ರು ಹೇಳ್ತೀರಾ? ಟ್ರೈ ಮಾಡಿ ಸ್ನೇಹಿತರೆ, ಸುಮ್ನೆ ಕುತ್ಕೋಬೇಡಿ, ಸೈಲೆಂಟ್ ಆಗಿ ಮಾತಾಡಿ, ಓಪನ್ ಅಪ್ ಆಗಿ, ನಿಮ್ಮ ವಾಯ್ಸ್ ಕೇಳಬೇಕು, ಫೆಮಿಲಿಯಾರಿಟಿ ಬೆಳಿಬೇಕು. ಹಲೋ ಸರ್. ಎಸ್ ಹೇಳಿ. ಸರ್, ಇದು ಇಂಗ್ಲಿಷ್ ತುಂಬಾ ಕಷ್ಟ ಆದ್ರೂ ನೀವ್ ಹೇಳೋ ಪ್ರಕಾರ ಕಲಿಯೋ ಮೆಥಡ್ ಅಲ್ಲಿ ಕಲ್ತ್ರೆ ತುಂಬಾ ಈಸಿ ಇದೆ. ಓಕೆ ಓಕೆ, ಪ್ರಾಕ್ಟೀಸ್ ಜಾಸ್ತಿ ಮಾಡ್ಬೇಕು, ಬಾಯಿಂದ ಜಾಸ್ತಿ ಮಾತಾಡ್ಬೇಕು ಡೈಲಿ. ಅದ್ರ ಮೇಲೆ ಮನಸ್ಸನ್ನ ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ಕಲಿಬಹುದು. ಇದು ಕಲ್ತಿದ್ರಿಂದ ಇಂಟರ್ನ್ಯಾಷನಲ್ ಬಿಸ್ನೆಸ್ ತುಂಬಾ ದೇಶಕ್ಕೆ ಅವಶ್ಯಕತೆ ಇದೆ, ಇದಾಗುತ್ತೆ. ಇಂಗ್ಲಿಷ್ ಇರೋದ್ರಿಂದ ನಮ್ಮ ದೇಶದ ಐಟಿ ಬಿಟಿ ಬರೋದ್ರಿಂದ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ದೇಶ. ನಾವು ಅಂತಂತ ಕಂಪ್ನಿ ಸೇರ್ಕೊಂಡಿದೀವಿ, ನಮಗೂ ಸಾಕಷ್ಟು ಚೆನ್ನಾಗೆಲ್ಲ ಗ್ರೋತ್ ಬೇಕು ಅಂದ್ರೆ ಇಂಗ್ಲಿಷ್ ಕಲಿಲೇಬೇಕು. ಇದು ಕಷ್ಟ ಏನಿಲ್ಲ, ಬಟ್ ಆದ್ರೆ ನಾವು ಕಲಿಯೋದ್ರಲ್ಲಿ ಮುಗ್ರಿಸ್ತಾ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ. ಸರ್, ನನಗದು ತುಂಬಾ ಕಷ್ಟ ಅನ್ನಿಸ್ತಿದೆ ಸರ್. ನಮ್ ಕನ್ನಡದ ತರ ಸ್ಪೆಸಿಫಿಕ್ ಗ್ರಾಮ್ಯಾಟಿಕಲ್ ರೂಲ್ಸ್ ಅಥವಾ ಒಂದು ಪದಕ್ಕೆ ಒಂದೇ ಅರ್ಥ, ಒಂದ್ ಸ್ಪೆಸಿಫಿಕ್ ಇದಿಲ್ಲ ಸರ್. ಇದು ಇನ್ಫೈನೈಟ್ ನಂಬರ್ ಆಫ್ ರೂಲ್ಸ್, ಒಂದೇ ಪದಕ್ಕೆ 106 ಅರ್ಥಗಳನ್ನ ಹೇಳ್ತಾ ಬರ್ತಾರೆ ಇಂಗ್ಲಿಷ್ ಅಲ್ಲಿ. ಅದು ನಂಗೆ ತುಂಬಾ ತಲೆ ಕೆಟ್ಟೋಗುತ್ತೆ. ಒಂದು ಪದ ನೀವು ಒಂದು ಅಪ್ಲಿಕೇಶನ್ ಅಂತ ತಗೊಳೋದಾದ್ರೆ, ಒಂದ್ ಕಡೆ ಅರ್ಜಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಉಪಯೋಗ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಅಪ್ಲೈ ಮಾಡ್ಕೊಳ್ಳೋ ಪ್ರೋಸೆಸ್ ನ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಇಟ್ ಇಸ್ ಟೂ ಟಫ್ ಟು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಅಂದ್ರೆ ಒಂದೇ ಪದಕ್ಕೆ ಅವ್ರ ಕಂಟೆಕ್ಸ್ಟ್ ಓರಿಯೆಂಟೆಡ್ ಅಂತ ಅನ್ಸುತ್ತೆ ನನ್ಗೆ ಇಂಗ್ಲಿಷ್. ನಮ್ ಕನ್ನಡ ಹಂಗಿಲ್ಲ, ಏನಿದೆ ಅದನ್ನ ಡೈರೆಕ್ಟ್ ಆಗಿ ನಾವು ಮಾತಾಡ್ಬೋದು, ನಮ್ಮ ಭಾವನೆನ ನಾವು ಶಾರ್ಪ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಕನ್ನಡ ನನ್ಗೆ ಅನ್ಸುತ್ತೆ ಸರ್. ಓಕೆ ಓಕೆ, ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್. ಎಸ್ ಮೇಡಮ್, ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಮೇಡಮ್ ಹೇಳಿದ್ರು ಇಂಗ್ಲಿಷ್ ಪದಗಳು ಸನ್ನಿವೇಶಕ್ಕೆ ತಕ್ಕಂತೆ ಅರ್ಥವನ್ನ ಚೇಂಜ್ ಮಾಡ್ತವೆ ಅಂತ. ಸ್ನೇಹಿತರೆ, ಯಾವಾಗ್ಲೂ ನೆನ್ಪಿಡ್ಕೊಳ್ಳಿ, ಇದು ನನ್ನ ಅನುಭವ. ಇಂಗ್ಲಿಷ್ ಭಾಷೆ ಏನಿದೆ, ಈ ಇಂಗ್ಲಿಷ್ ಪದಗಳೇನಿದೆ, ಇದೊಂಥರ ಊಸರವಳಿ ಇದ್ದಾಗೆ. ದಯವಿಟ್ಟು ಇದನ್ನ ನೆನ್ಪಿಡ್ಕೊಳ್ಳಿ. ಎಕ್ಸಾಕ್ಟ್ಲಿ. ಊಸರವಳಿ ಹೇಗೆ ಬಣ್ಣವನ್ನ ಚೇಂಜ್ ಮಾಡುತ್ತೋ, ಹಂಗೆ ಇಂಗ್ಲಿಷ್ ಪದಗಳು ಸನ್ನಿವೇಶಕ್ಕೆ ತಕ್ಕಂತೆ ಅರ್ಥವನ್ನ ಚೇಂಜ್ ಮಾಡ್ತವೆ. ಓಕೆ, ಇದು ಒಂದು. ಇನ್ನೊಂದು ಸ್ನೇಹಿತರೆ, ಇಂಗ್ಲಿಷ್ ಪದಗಳ ವಿಷಯ ಬಂದಾಗ, ಇಂಗ್ಲಿಷ್ ಕಲಿಯೋ ವಿಷಯ ಬಂದಾಗ, ದಯವಿಟ್ಟು ಸ್ನೇಹಿತರೆ, ಮೈ ಹಂಬಲ್ ರಿಕ್ವೆಸ್ಟ್, ಡೋಂಟ್ ಅಪ್ಲೈ ಲಾಜಿಕ್. ಇಂಗ್ಲಿಷ್ ಅಲ್ಲಿ ನೀವೆಲ್ಲರೂ ಮಾಡ್ತಾ ಇರ್ತಕ್ಕಂತಹ ಪ್ರಪ್ರಥಮ ಮಿಸ್ಟೇಕ್ ಲಾಜಿಕ್ ಅನ್ನ ಅಪ್ಲೈ ಮಾಡೋದು, ಅನಲೈಸ್ ಮಾಡೋದು. CUT ಕಟ್ ಅಂತೀವಿ ಅಲ್ವಾ? PUT ಏನಂತೀವಿ ಸ್ನೇಹಿತರೆ? ಪಟ್ ಅಂತ ಹೇಳ್ಬೇಕು. ಇದ್ರ ಪ್ರಕಾರ ಹೇಳ್ಬೇಕಲ್ವಾ ಸರ್? ಪಟ್ ಅನ್ಬೇಕು, ಬಟ್ ಇಲ್ಲಿ ಪುಟ್ ಅಂತ ಹೇಳ್ತಾರೆ. ಕರೆಕ್ಟ್. ಓಕೆ, ಇಲ್ಲಿ ಏನಾಗ್ತಾ ಇದೆ, ಲಾಜಿಕ್ ಅಪ್ಲೈ ಮಾಡಬಾರದು. ಇದು ನಂಬರ್ 1 ರೂಲ್ ಇಂಗ್ಲಿಷ್ ಅಲ್ಲಿ. ಇಂಗ್ಲಿಷು ಸರ್ ಮೇಡಮ್, ಇಂಗ್ಲಿಷ್ ಹಿಂಗಿದೆ ಕಲಿಬೇಕಷ್ಟೆ, ಇಂಗ್ಲಿಷ್ ಹಿಂಗಿದೆ ಗಟ್ ಹೊಡಿಬೇಕಷ್ಟೆ. ಇಂಗ್ಲಿಷ್ ನ ಲಾಜಿಕ್ ಮಾಡ್ತಾ, ಅನಲೈಸ್ ಮಾಡ್ತಾ, ಇದು ವವಲ್ ಸೌಂಡು, ಇದು ಕಾನ್ಸನೆಂಟ್ ಸೌಂಡು, ಇದು ಆ ರೂಲು ಆ ಮೂಳು, ಇದೆಲ್ಲ ಅಪ್ಲೈ ಮಾಡ್ತಾ ಕಲಿತಾ ಹೋದ್ರೆ ನೀವು ಕಲಿಯೋದಕ್ಕೆ ಮುದ್ಕಿ ಆಗ್ಬಿಡ್ತೀರಾ. ಇಂಗ್ಲಿಷ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು PhD ಮಾಡ್ತಾ ಇಲ್ಲ. ಯು ಆರ್ ನಾಟ್ ಡೂಯಿಂಗ್ PhD ಇನ್ ಇಂಗ್ಲಿಷ್. ಇಂಗ್ಲಿಷ್ ಇಸ್ ಜಸ್ಟ್ ಅ ಲ್ಯಾಂಗ್ವೇಜ್, ಅದೊಂದು ಭಾಷೆ. ಇಂಗ್ಲಿಷ್ ಇಸ್ ಜಸ್ಟ್ ಅ ಸ್ಕಿಲ್, ಅದೊಂದು ಕೌಶಲ್ಯ. ಈ ತರ ಇಂಗ್ಲಿಷ್ ಅನ್ನ ಕಲಿಬೇಕೆ ಹೊರತು, ಇಂಗ್ಲಿಷ್ ಅಲ್ಲಿ ನಾನು PhD ದಬಾಕ್ತೀನಿ ಅಂತ ಹೋದ್ರೆ, ಇಟ್ ವಿಲ್ ಟೇಕ್ ಮೆನಿ ಇಯರ್ಸ್ ಆಫ್ ಯುವರ್ ಲೈಫ್. ಭಯಂಕರ ಎಫರ್ಟ್ ಆಗ್ತಾ ಇದ್ರು ಕೂಡ ನೀವು ಇಂಗ್ಲಿಷ್ ನ ಕಲಿಯಕ್ಕಾಗಲ್ಲ. ಯಾವಾಗ ಅಂತಂದ್ರೆ
ಲಾಜಿಕಲ್ಲಿ ಅಪ್ಲೈ ಮಾಡ್ತಾ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಹೋದಾಗ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಡೋಂಟ್ ಅಪ್ಲೈ ಲಾಜಿಕ್. CUT ಅಂದ್ರೆ ಕಟ್ಟು, PUT ಅಂದ್ರೆ ಪುಟ್ಟು, ಹಿಂಗೆ ಅರ್ಥ ಮಾಡ್ಕೊಂಡು ಕಲಿಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ MILK ಮಿಲ್ಕ್ ಅಂತ ಹೇಳ್ತೀವಿ. ಎಲ್ಲಿ ಆಕ್ಟಿವ್ ಆಗಿದೆ, ಎಲ್ಲಿ ಜೀವಂತವಾಗಿದೆ, ಉಸಿರಾಡ್ತಿದೆ. WALK ವಾಲ್ಕ್ ಅಂತ ಬರಬೇಕು. ಇಲ್ಲಿ ಎಲ್ಲಿ ಅಂತ ಸೈಲೆಂಟ್ ಆಯ್ತು? ಅಗೇನ್ ಲಾಜಿಕ್ ಅಪ್ಲೈ ಮಾಡ್ತಾ ಇದ್ದೀರಾ. ಎಲ್ಲನ್ನ ಯಾರು ಕುತ್ಕೆಡ್ದಿ ಸಾಯಿಸಿದ್ರು? ಐ ಡೋಂಟ್ ನೋ. ಎಲ್ಲಿ ಅಂತ ಸೂಸೈಡ್ ಮಾಡ್ಕೊಳ್ತಿಲ್ಲಿ? ಐ ಡೋಂಟ್ ನೋ. ಡೋಂಟ್ ಅಪ್ಲೈ ಲಾಜಿಕ್. ಎಲ್ಲೂ ಸೈಲೆಂಟ್ ಇದೆ ಅಷ್ಟೇ, ಮುಗೀತು, ಮುಂದಕ್ಕೆ ಹೋಗ್ಬಾರ್ದು. WLK ವಾಕ್ ಅಂತ ಹೇಳಬೇಕು, ವಾಲ್ಕ್ ಅಂತ ಹೇಳಬಾರ್ದು ಅಷ್ಟೇ. ಲಾಜಿಕ್ ನ ಅಪ್ಲೈ ಮಾಡಬೇಡಿ. ಹಿಂಗಿದೆ ಇಂಗ್ಲಿಷು, ನಾನು ಹಂಗ್ ಕಲಿಬೇಕಷ್ಟೆ. ಬ್ರಿಟಿಷರು ಹಿಂಗ್ ಬಿಟ್ಟು ಹೋದ್ರು, ನಾನು ಹಂಗ್ ಕಲ್ತ್ಕೋಬೇಕಷ್ಟೆ. ಅದನ್ನ ಅನಲೈಸ್ ಮಾಡಿ ವವಲ್ ಸೌಂಡು, ಕಾನ್ಸನೆಂಟ್ ಸೌಂಡು, ಆ ರೂಲು, ಈ ರೂಲು, ಈ ಗ್ರಾಮರು, ಇದೆಲ್ಲ ಅಪ್ಲೈ ಮಾಡ್ತಾ ಇಂಗ್ಲಿಷ್ ಕಲಿತಾ ಹೋದ್ರೆ ಯು ಆರ್ ಡೂಯಿಂಗ್ ಅನ್ನೆಸೆಸರಿ PhD ಇನ್ ಇಂಗ್ಲಿಷ್. ಸೊ ಸ್ನೇಹಿತರೆ, ಇವತ್ತಿಂದ ತಿಳ್ಕೊಬಿಡಿ, ಇಂಗ್ಲಿಷ್ ಅಂತಂದ್ರೆ ಒಂದು ಸ್ಕಿಲ್. ದಟ್ಸ್ ಇಟ್. ಇಂಗ್ಲಿಷ್ ಈಸ್ ಎ ಸ್ಕಿಲ್, ಇಂಗ್ಲಿಷ್ ಇಸ್ ಎ ಕೌಶಲ್ಯ, ಇಂಗ್ಲಿಷ್ ಇಸ್ ಎ ಸಾಮರ್ಥ್ಯ. ಕೌಶಲ್ಯ ಅಂದ್ರೆ ಏನು ಸ್ನೇಹಿತರೆ? ಕೇಳಿಸ್ಕೊಳ್ಳಿ. ಪ್ರತಿದಿನ ಪ್ರಾಕ್ಟೀಸ್ ಮಾಡೋದ್ರಿಂದ, ಅಭ್ಯಾಸ ಮಾಡೋದ್ರಿಂದ ಬರುವಂತ ಒಂದು ಸಾಮರ್ಥ್ಯ. ಮನುಷ್ಯನಿಗೆ ಕೊಟ್ಟಿರ್ತಕ್ಕಂತ ಒಂದು ಗಿಫ್ಟ್ ಇದು ದೇವ್ರು. ಮನುಷ್ಯ ಯೋಚನೆ ಮಾಡದೆ ಅನೇಕ ಕೆಲಸಗಳನ್ನ ಮಾಡಬಲ್ಲ. ಈಗ ನಿಮ್ಮೆಲ್ಲರ ಗುರಿ ಏನು ಅಂತಂದ್ರೆ, ಯೋಚನೆ ಮಾಡದೆ, ಗ್ಯಾಪ್ ತಗೊಳ್ಳದೆ ಇಂಗ್ಲಿಷ್ ಅಲ್ಲಿ ವಟ 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 ಅಂತ ಮಾತಾಡೋದು. ರೈಟ್? ಯೋಚನೆ ಮಾಡದೆ ಇಂಗ್ಲಿಷ್ ನಲ್ಲಿ ಮಾತನಾಡುವುದು ಇಸ್ ಯುವರ್ ಗೋಲ್. ರೈಟ್ ಸರ್? ರೈಟ್ ಮೇಡಮ್? ಎಸ್ ಸರ್, ಎಸ್ ಸರ್. ಓಕೆ. ಸೊ ಕೆನ್ ಐ ಸೇ ಸ್ಕಿಲ್ ಅಂತಂದ್ರೆ ಏನನ್ನಾದ್ರೂ ಆಟೋಮೆಟಿಕ್ ಆಗಿ ಮಾಡೋದು. A kind of automatic muscle in your brain is called skill. ಈಜೊಡಿಯೋದು, ನಿಮ್ಮಲ್ಲಿ ಯಾರಾದ್ರೂ ಈಜೊಡಿಯೋದು ಕಲ್ತಿದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಬೈಕ್ ಓಡ್ಸೋದ್ ನೀವು ಕಲ್ತಿದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಅಡಿಗೆ ಮಾಡಕ್ ಬಂದ್ರೆ ಕುಕಿಂಗ್, ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗುತ್ತೆ. ಇದೆಲ್ಲವನ್ನು ಎಕ್ಸಾಂಪಲ್ ಆಗಿ ತಗೊಳ್ಳಿ. ಸೈಕಲ್ ತುಳಿಯೋದನ್ನ ತಗೊಳ್ಳಿ, ಇದೆಲ್ಲವನ್ನ ಎಕ್ಸಾಂಪಲ್ ತಗೊಳ್ಳಿ. ಇವೆಲ್ಲವೂ ಸ್ನೇಹಿತರೆ ನಿಮ್ ಲೈಫಲ್ಲಿ ಏನಾಗಿದೆ ಈಗ? ಆಟೋಮ್ಯಾಟಿಕ್. ಯೋಚನೆ ಮಾಡದೆ ಬೈಕ್ ಓಡಿಸ್ತೀರಾ, ಫೋನಲ್ಲಿ ಮಾತಾಡ್ತಾ ಬೈಕ್ ಓಡಿಸ್ತೀರಾ, ಯೋಚನೆ ಮಾಡದೆ ಅಡಿಗೆ ಮಾಡ್ತೀರಾ. ಆದ್ರೆ ಆರಂಭದಲ್ಲಿ ಇದೆಲ್ಲ ಏನ್ ಮಾಡ್ತು? ನಿಮ್ಗೆ ಡಿಸ್ಟರ್ಬ್ ಮಾಡ್ತು. ಅಡಿಗೆ ಮಾಡೋದಕ್ಕೆ ಕಲಿಯೋದಕ್ಕೆ ಅಂತ ಕಿಚನ್ಗೆ ಹೋದಾಗ ಕೆಲವೊಂದು ಸಂದರ್ಭದಲ್ಲಿ ಉಪ್ಪನ್ನ ಜಾಸ್ತಿ ಹಾಕಿರ್ತೀರಾ, ಖಾರ ಕಡಿಮೆ ಮಾಡಿರ್ತೀರಾ, ತಪ್ಪುಗಳನ್ನ ಮಾಡಿರ್ತೀರಾ ಸ್ನೇಹಿತರೆ. ಸ್ಟಾರ್ಟಿಂಗ್ ಅಲ್ಲಿ ತಪ್ಪು ಮಾಡ್ತೀರಾ. ಬಟ್ ಒಂದಲ್ಲ ಒಂದು ದಿನ ನೀವೇನಾಗ್ತೀರಾ? ಟಕ್ ಟಕ್ ಟಕಾಟಕ್ ಪರ್ಫೆಕ್ಟ್ ಆಗ್ತೀರಾ. ಇಂಗ್ಲಿಷ್ ಭಾಷೆಯನ್ನು ಕೂಡ ದಯವಿಟ್ಟು ಹಿಂಗೆ ಕನ್ಸಿಡರ್ ಮಾಡಿ. ತಪ್ಪು ಮಾಡದೆ ನಾನು ಇಂಗ್ಲಿಷ್ ನ ದಬಾಕ್ಬೇಕು ಅಂತಂದ್ರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ತಪ್ಪು ಮಾಡದೆ ಫ್ರೆಂಡ್ಸ್ ಯಾವುದೇ ಸ್ಕಿಲ್ ಅನ್ನ ನಾವು ಕಲಿಯಕ್ಕಾಗಲ್ಲ. ನಾ ಹೇಳಿದೆ ಇಂಗ್ಲಿಷ್ ಭಾಷೆಯು ಕೂಡ ಒಂದು ಸ್ಕಿಲ್. ಈಜೊಡಿಯೋದನ್ನ ನೀರಲ್ಲಿ ಮುಳುಗ್ದೆ, ನೀರ್ ಕುಡಿದೆ ಕಲಿಯಕ್ಕಾಗಲ್ಲ. ಬೈಕ್ ಓಡಿಸೋದನ್ನ ಬೀಳದೆ, ಕ್ಲಚ್ಚು ಗೇರ್ ಹಾಕೋದು ತಪ್ಪು ಮಾಡದೆ ಕಲಿಯಕ್ಕಾಗಲ್ಲ. ಅದೇ ತರ ಇಂಗ್ಲಿಷ್ ನ ಸ್ನೇಹಿತರೆ ನೀವು ಸ್ಟಾರ್ಟಿಂಗ್ ಪ್ಲೀಸ್ ತಪ್ಪು ಮಾಡಿ. ಈ ಆನ್ಲೈನ್ ಕ್ಲಾಸ್ ಅಲ್ಲಿ ನಾನು ಅವಾಗವಾಗ ಮಾತಾಡಕ್ ಹೇಳ್ತೀನಿ, ವಟ ವಟ ಅಂದ್ರಪ್ಪ ಅಂತ ಹೇಳ್ತೀನಿ. ದಯವಿಟ್ಟು ಓಪನ್ ಅಪ್ ಆಗಿ. ಇಲ್ಲಿ ದೊಡ್ಡ ಶತ್ರು ಏನಂತಂದ್ರೆ ನಾಚಿಕೆ, ತಪ್ಪು ಮಾಡುವ ಭಯ. ನಾನು ಎಲ್ಲಿ ಮಿಸ್ಟೇಕ್ ಮಾಡ್ಬಿಟ್ರೆ ಪಕ್ಕದಲ್ಲಿರುವಂತಹ ರೇಖಾ ಮೇಡಮ್ ಎಲ್ಲಿ ಹಾಕ್ಬಿಡ್ತಾರೆ, ಗಣೇಶ್ ಸರ್ ಎಲ್ಲಿ ಆಡ್ಕೊಬಿಡ್ತಾರೆ, ನಾಗೇಶ್ ಸರ್ ಎಲ್ಲಿ ಕುಹು ಕುಹು ಅಂತ ನಕ್ಬಿಡ್ತಾರೆ. ಇಂತಹ ಯೋಚನೆಗಳು, ಇಂತಹ ನಾಚಿಕೆ ಭಯದಿಂದ ದಯವಿಟ್ಟು ಈಚೆ ಬನ್ನಿ. ಈಚೆ ಬಂದ್ರೆ ಮಾತ್ರ ಇಂಗ್ಲಿಷ್ ಭಾಷೆ ಪರ್ಫೆಕ್ಟ್. ಟಕ್ ಟಕ್ ಟಗಾಟ. ಇಲ್ಲ ಅಂತಂದ್ರೆ ಲೈಫ್ ಲಾಂಗ್ ಇಂಗ್ಲಿಷ್ ಅಲ್ಲಿ ಎಲ್ಲಿ ಬಿದ್ದಿರ್ತೀರೋ ಅಲ್ಲೇ ಬಿದ್ದಿರ್ತೀರ. ಸೊ ಇಂಗ್ಲಿಷ್ ಭಾಷೆ ಇಸ್ ಆಲ್ ಅಬೌಟ್ ಕಾನ್ಫಿಡೆನ್ಸ್. ಇಂಗ್ಲಿಷ್ ಭಾಷೆ ಇಸ್ ಆಲ್ ಅಬೌಟ್ ಸ್ಕಿಲ್. ಸ್ಕಿಲ್ ಹೆಂಗ್ ಬರ್ತಿದೆ ಸ್ವಾಮಿ? ಪ್ರತಿದಿನ ಅಭ್ಯಾಸ ಮಾಡ್ಬೇಕು. ಈಗ ಎಲ್ಲಿ ಅಭ್ಯಾಸ ಮಾಡ್ತೀರಾ? ಈಗ ಜಾಯ್ನ್ ಆಗಿದ್ದೀರಾ ಆನ್ಲೈನ್ ಕ್ಲಾಸ್ ಅಲ್ಲಿ. ಡೈಲಿ ನಿಮ್ಗೆ ಇಲ್ಲಿ ಅಭ್ಯಾಸ ಮಾಡುವಂತಹ ಅವಕಾಶಗಳು ತುಂಬಾ ಸಿಗ್ತದೆ. ಓಕೆ,
ಇಂಗ್ಲಿಷ್ ಭಾಷೆಯನ್ನ ಕಲಿಯೋದು ಅಂತಂದ್ರೆ ಸ್ನೇಹಿತರೆ ಒಂದಷ್ಟು ಸಿಂಪಲ್ ಇಂಗ್ಲಿಷ್ ಗ್ರಾಮರ್ ಅನ್ನ ಕಲಿಯೋದು. ಗ್ರಾಮರ್ ಅಲ್ಲಿ ಮೇನ್ ಆಗಿ ಟೆನ್ಸ್ ಗಳನ್ನ ಅರ್ದು ಘಟ 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 ಅಂತ ಕುಡಿದು ಬಿಡೋದು. ನನ್ನ ಪ್ರಕಾರ ಟೆನ್ಸ್ ಸ್ನೇಹಿತರೆ 70 to 80% ಇಂಗ್ಲಿಷ್ ಇಸ್ ಆಲ್ ಅಬೌಟ್ ಟೆನ್ಸಸ್. ಟೆನ್ಸ್ ಗಳನ್ನ ಕಲಿತ್ರೆ ಇಂಗ್ಲಿಷ್ ಅಲ್ಲಿ ದೊಡ್ಡ ಜಯ. ಇಂಗ್ಲಿಷ್ ಅಲ್ಲಿ ನೀವು ಫೈನಲ್ ಮ್ಯಾಚ್ಗೆ ಬಂದಾಗೆ ಟೆನ್ಸಸ್. ಅರ್ಥ ಆಗ್ತಿದ್ಯಾ? ಇನ್ನ ಉಳಿದಿದ್ದು ಸ್ನೇಹಿತರೆ ಶಬ್ದಕೋಶ, ವೊಕ್ಯಾಬುಲರಿ. ಇನ್ನೊಂದು 10% ಬಂದು ಪ್ರಿಪೋಸಿಷನ್ಸ್ ಅಂಡ್ ಕಂಜಕ್ಷನ್ಸ್ ಅಂತ ಬರ್ತವೆ. ಆನು, ಅಟ್, ಇನ್ನು, ತೋ, ಇವೊಂದು, ಆಲ್ದು, ಅವೆವರ್, ಮೋರೆವರ್, ಈ ತರ ಪ್ರಿಪೋಸಿಷನ್ಸ್ ಕಂಜಂಕ್ಷನ್ಸ್ ಅಂತ ಬರ್ತವೆ. ಈ ಮೂರನ್ನ ಕಲಿತ್ರೆ ಸಾಕಷ್ಟೇ ಇಂಗ್ಲಿಷ್ ಅನ್ನ ಮಾತಾಡೋದಕ್ಕೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನಾನಾ ಕಾನ್ಸೆಪ್ಟ್ ಗಳನ್ನ ಗಂಟ್ಲೆ ಪಾಠ ಮಾಡಿ ನಮ್ಮ ಕಾಲೇಜ್ಗಳಲ್ಲಿ ನಮ್ಮ ಟೈಮ್ ಅನ್ನ ತುಂಬಾ ವೇಸ್ಟ್ ಮಾಡ್ಬಿಟ್ರು. ದಯವಿಟ್ಟು ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಲಿತಾ PhD ಮಾಡೋದಕ್ಕೆ ಹೋಗ್ಬಿಡಿ. ಇಂಗ್ಲಿಷ್ ಭಾಷೆ ಕಲಿಯೋದು ಅಂತಂದ್ರೆ ಐ ರಿಪೀಟ್ ಗ್ರಾಮರ್, ಅದರಲ್ಲಿ ಟೆನ್ಸಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇದು ಕಲ್ತ್ರೆ ಅರ್ಧ ಇಂಗ್ಲಿಷ್ ಗೆದ್ದಾಗೆ ಸ್ನೇಹಿತರೆ ಅಂತ ಹೇಳ್ತಾ ಮುಂದಿನ ಸ್ಲೈಡ್ಗೆ ಸಾಕೋಣ. ಸ್ನೇಹಿತರೆ 2 ತಿಂಗಳಲ್ಲಿ ನಾನ್ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೇನೆ? ನನ್ನಿಂದ ನಿಮ್ಗೆ ರೈಟ್ ಗೈಡೆನ್ಸ್ ಬೇಕು, ರೈಟ್ ಮೆಥಡ್ ಬೇಕು. ಈಗ ಇಂಗ್ಲಿಷ್ ಭಾಷೆ ಒಂದು ದೊಡ್ಡ ಮರ ಅಂತ ಆದ್ರೆ ಆ ಮರವನ್ನ ಕತ್ತರಿಸೋದು ನಿಮ್ಮ ಗುರಿ, ಇಂಗ್ಲಿಷ್ ಅನ್ನ ಕಲಿಯೋದು ನಿಮ್ಮ ಗುರಿ. ಈಗ ನನ್ನ ಕೆಲಸ ಏನು ಅಂತಂದ್ರೆ ನಿಮ್ಗೆ ತುಂಬಾ ಶಾರ್ಪ್ ಆದಂತ ಒಂದು ಚಾಕನ್ನ, ಒಂದು ಕೊಡಲಿಯನ್ನ ಕೊಡೋದು. ಅದು ನಾನು ಖಂಡಿತ ಕೊಡ್ತೇನೆ. ಬಟ್ ನೀವು ಬಂದಿಲ್ಲಿ ಕತ್ತರಿಸ್ಬೇಕು. ನಿಮ್ ಕೆಲಸ ನೀವು ಮಾಡ್ಬೇಕು. ಅದನ್ನ ಮಾಡದೆ ಸಂತೋಷರೇ ಬಂದು ನಮ್ಮೆಲ್ಲರ ಮರವನ್ನ ಕತ್ತರಿಸ್ಬೇಕು ಅಂತಂದ್ರೆ ಮರ ಕತ್ತರಿಸೋದಲ್ಲಿ ಶಾರ್ಪು ನಾನಾಗ್ತೀನಿ ಹೊರತು ನೀವಾಗಲ್ಲ. ರುಚಿಯಾದ ಅಡುಗೆ ಮಾಡಿ ಬಡಿಸೋದು ನನ್ನ ಕೆಲಸ. ಬಟ್ ತಿನ್ನುವ ಕೆಲಸವನ್ನ, ಎಂಜಾಯ್ ಮಾಡೋ ಕೆಲಸವನ್ನ ನೀವು ಮಾಡಬೇಕು. ಸೊ ಈ 2 ತಿಂಗಳಲ್ಲಿ ನಾನ್ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದ್ರೆ ಒಂದು ಓಪನ್ ಮೈಂಡೆಡ್, ತೆರೆದ ಮನಸ್ಸು. ನಾ ಏನ್ ಹೇಳಿದ್ರು ವಿನಮ್ರತೆಯಿಂದ ಕೇಳಿಸ್ಕೊಂಡು ಅಪ್ಲೈ ಮಾಡಬೇಕು. ಸ್ಟೂಡೆಂಟ್ಗಳಾಗಿರ್ಬೇಕು ನೀವೆಲ್ಲ. ಓಕೆ, ನಿಮ್ಮ ಏಜ್ ಏನೇನೇ ಇರಲಿ ನಂಗೆ ನೀವೆಲ್ಲರೂ ಈಕ್ವಲ್. ಫ್ರಮ್ ಟುಡೇ ಆನ್ವರ್ಡ್ಸ್ ಆಲ್ ಆಫ್ ಯು ಆರ್ ಮೈ ಸ್ಟೂಡೆಂಟ್ಸ್. ದಟ್ಸ್ ಇಟ್. ನಿಮ್ಮ ಏಜ್ ಏನಾದ್ರೂ ಆಗಿರ್ಲಿ, 70 ಆಗಿರ್ಲಿ, 80 ಆಗಿರ್ಲಿ, 9 ಆಗಿರ್ಲಿ, 8 ಆಗಿರ್ಲಿ, ಆಲ್ ಆರ್ ಮೈ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ತರ ಇದ್ಬಿಡಿ ಕ್ಲಾಸ್ ಅಲ್ಲಿ. ಒಂದು. ಎರಡನೇದು ಸ್ನೇಹಿತರೆ, ನಾನು 10 ಎಕ್ಸಾಂಪಲ್ ಬರೀರಿ ಅಂತಂದ್ರೆ ನೀವು 20 ಎಕ್ಸಾಂಪಲ್ ಬರೆಯೋದಕ್ಕೆ ರೆಡಿ ಇರಬೇಕು. ನಾನು 50 ಬರೀರಪ್ಪ ಅಂದ್ರೆ ನೀವು 100 ಎಕ್ಸಾಂಪಲ್ಸ್ ಬರೆಯೋದಕ್ಕೆ ರೆಡಿ ಇರಬೇಕು. ಸರ್ ನಾನು ಇಂಗ್ಲಿಷ್ ನ ಬೇಗ ಕಲಿಬೇಕು ಅಂತಂದ್ರೆ ಅರೆ ಜಾಸ್ತಿ ಎಕ್ಸಾಂಪಲ್ಸ್ ಬರೆಯಪ್ಪ. ಪರವಾಗಿಲ್ಲ ಸರ್ ನಾನು 1 ವರ್ಷ ತಗೊಳ್ತೀನಿ ಕಲಿಯಕ್ಕೆ ಅಂತಂದ್ರೆ ಪರವಾಗಿಲ್ಲ, ಹೋಮ್ವರ್ಕ್ ಅನ್ನ ಕಡಿಮೆನೆ ಮಾಡಿ, 2 ಮಾಡಿ, 5 ಮಾಡಿ. ಬಟ್ ಹೋಮ್ವರ್ಕ್ ಅನ್ನ ಮಾಡಬೇಕು. ಹಾರ್ಡ್ ವರ್ಕ್ ಅಂತಂದ್ರೆ ಹೋಮ್ವರ್ಕ್. ಎರಡನೇದು ಸ್ನೇಹಿತರೆ, ಬರ್ನಿಂಗ್ ಡಿಸೈರ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ಇದು ತುಂಬಾ ಇಂಪಾರ್ಟೆಂಟ್. ಇವತ್ತಿಂದ ಸ್ನೇಹಿತರೆ ದಯವಿಟ್ಟು ನಿಮ್ಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಯಾರಾದ್ರೂ ಒಬ್ರನ್ನ ನಿಮ್ಮ ಪಾರ್ಟ್ನರ್ ಆಗಿ ಕಂಡ್ಕೊಳ್ಳಿ. ಇವತ್ತು ನಾನು ಇಂಗ್ಲಿಷ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಸ್ವಂತ ಬ್ರದರ್ನ ಪಾರ್ಟ್ನರ್ ಆಗಿ ಇಟ್ಕೊಂಡೆ. ಡೈಲಿ ಅವನ ಜೊತೆ ಅರ್ಧ ಗಂಟೆ ಇಂಗ್ಲಿಷ್ ಅಲ್ಲಿ ವಟ ವಟ. ಅದೇ ತರ ದಯವಿಟ್ಟು ಇವತ್ತಿಂದ ಬರ್ನಿಂಗ್ ಡಿಸೈರ್, ನಿಮ್ಮ ಹೊಟ್ಟೆ ಒಳಗಡೆ, ನಿಮ್ಮ ಹೃದಯದಲ್ಲಿ ಒಂದು ಬೆಂಕಿ ಹತ್ತಿ ಉರಿಬೇಕು. ಬರ್ನಿಂಗ್ ಡಿಸೈರ್ ಅಂತಂದ್ರೆ ಸ್ನೇಹಿತರೆ ಫೈರ್. ನಿಮ್ಮ ಹೃದಯದಲ್ಲಿ ನಾನು ಇಂಗ್ಲಿಷ್ ಮಾತಾಡಬೇಕು ಅನ್ನುವಂತಹ ಒಂದು ಕಿಚ್ಚು, ಒಂದು ಕಸಿ ಉತ್ಪತ್ತಿ ಆಗ್ಬೇಕು. ಅದು ಬಂದ್ರೆ ಎಲ್ಲವೂ ಟಾಕ್ ಟಾಕ್ ಟಗಾಟಕ್. ಅದಕ್ಕೆ ನೀವು ಫಸ್ಟ್ ಏನ್ ಮಾಡ್ಬೇಕು, ಒಬ್ಬ ಪಾರ್ಟ್ನರ್ ಅನ್ನ, ಇಂಗ್ಲಿಷ್ ಪಾರ್ಟ್ನರ್ ಅನ್ನ ಇವತ್ತು ಕಂಡುಕೊಳ್ಬೇಕು. ಅದು ನಿಮ್ಮ ಫ್ರೆಂಡು, ನಿಮ್ಮ ಸಿಬ್ಲಿಂಗ್, ನಿಮ್ಮ ಬ್ರದರ್, ಸಿಸ್ಟರ್, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್, ಯಾರಾದ್ರೂ ಆಗ್ಲಿ. ಸ್ಟಾರ್ಟ್ ಟಾಕಿಂಗ್ ಇನ್ ಇಂಗ್ಲಿಷ್ ವಿತ್ ದೆಮ್ ವಿತ್ ಫನ್. ಎಂಜಾಯ್ ಮಾಡ್ತಾ ಮಾತಾಡಿ. ಏ ಕಮ್, ಏ ಗೋ, ಏ ಸಿಟ್, ಏ ಡ್ರಿಂಕ್, ಯು ಈಟ್, ಈ ತರ ಫನ್ ಚಿಕ್ಕದಾಗಿ 2 ಪದಗಳಿಂದ ಸ್ಟಾರ್ಟ್ ಮಾಡಿ ಇಂಗ್ಲಿಷ್ ಮಾತಾಡೋದಕ್ಕೆ. ಏ ಯು ಇಡಿಯಟ್, ಏ ಯು ಸ್ಟುಪಿಡ್, ಯು ನಾಟ್ ಅಂಡರ್ಸ್ಟ್ಯಾಂಡ್, ಐ ಕಾಲ್ ಆಲ್ ದ ಟೈಮ್, ಯು ನಾಟ್ ಪಿಕ್, ವೈ, ಈ ತರ ಸ್ಟಾರ್ಟ್ ಮಾಡಿ 2 ಪದಗಳಿಂದ. ಹೋಗ್ತಾ 3 ಆಗುತ್ತೆ, 4 ಆಗುತ್ತೆ, 5 ಆಗುತ್ತೆ. ಒಂದು ದಿನ ಪರ್ಫೆಕ್ಟ್ ಟಕ್ ಟಕ್ ಟಕ್. ಇನ್ನು ಅದ್ ಬಿಟ್ರೆ ಸ್ನೇಹಿತರೆ, ಟ್ರೈ ಟು ಬಿ ರೆಗ್ಯುಲರ್ ಟು ಕ್ಲಾಸಸ್. ಎಮರ್ಜೆನ್ಸಿ ಏನಾದ್ರೂ ವರ್ಕ್ ಇದ್ರೆ ದಯವಿಟ್ಟು ರೆಕಾರ್ಡೆಡ್ ಕ್ಲಾಸ್ ಸಿಗುತ್ತೆ ನಿಮ್ಗೆ, ಅಲ್ಲಿ ಅಟೆಂಡ್ ಮಾಡಿ. ಈ ಆನ್ಲೈನ್ ಕ್ಲಾಸ್ 2 ತಿಂಗಳು ಏನಿದೆ ಸ್ನೇಹಿತರೆ, ಇದೊಂಥರ ಮೂವಿ ಇದ್ದಾಗೆ. ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಕೂತ್ಕೊಂಡು ನೋಡಿದ್ರೇನೆ ಆ ಮೂವಿ ನಿಮ್ಗೆ ಅರ್ಥ ಆಗೋದು. ಮಧ್ಯದಲ್ಲಿ ಬಂದು
ನೋಡೋದು, ಅರ್ಧ ನೋಡೋದು, ಈಚೆ ಹೋಗೋದು, ಆಮೇಲೆ ಮತ್ತೆ ಬಂದು ನೋಡಿದ್ರೆ ಮೂವಿ ನಿಮ್ಗೆ ಅರ್ಥ ಆಗಲ್ಲ. ಅದೇ ತರ ಆನ್ಲೈನ್ ಕ್ಲಾಸಸ್ ಪ್ರತಿದಿನ ಮಿಸ್ ಮಾಡದೆ ನೋಡ್ಬೇಕು ಸ್ನೇಹಿತರ. 2 ತಿಂಗಳಲ್ಲಿ ನೀವೆಲ್ಲ ಏನ್ ಕಲಿತೀರಾ? ವಾಟ್ ಯು ಲರ್ನ್ ಇನ್ ದಿಸ್ 2 months? ಸ್ನೇಹಿತರೆ, ಮೊದಲನೇದು ಗ್ರಾಮರ್ ಬೇಸಿಕ್ಸ್ ಟು ಅಡ್ವಾನ್ಸ್ ಅಂತ ಹೋಗುತ್ತೆ. ನಾನು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಓಕೆ. ಎರಡನೇದು ಸ್ನೇಹಿತರೆ, ಶಬ್ದಕೋಶ 3-4 ಡೇಸ್ ಆದ್ಮೇಲೆ ನಿಮ್ಗೆ ಡೈಲಿ ಡಿಕ್ಟೇಷನ್ ಸ್ಟಾರ್ಟ್ ಆಗುತ್ತೆ. ನಾನು ನೋಟ್ಸ್ ಕಳಿಸ್ತೇನೆ, ಡಿಕ್ಟೇಷನ್ ನೋಟ್ಸು, ವೊಕ್ಯಾಬುಲರಿ ನೋಟ್ಸು. ಡೈಲಿ 10 ಪದಗಳು ಡಿಕ್ಟೇಷನ್ ಮಾಡ್ತಾನೆ. ಓಕೆ. ಡಿಕ್ಟೇಷನ್ ಆದ್ಮೇಲೆ ನೀವು ಫೋಟೋ ಹೊಡೆದು ಗ್ರೂಪಲ್ಲಿ ಹಾಕ್ತೀರಾ, ನಾನು ಚೆಕ್ ಮಾಡಿ ಗ್ರಾಮರು ಅರ್ಥ ಅದೆಲ್ಲ ನನ್ನ ಫೀಡ್ಬ್ಯಾಕ್ ಕೊಡ್ತಾನೆ. ಓಕೆ. 2 ತಿಂಗಳಲ್ಲಿ ನಮ್ದು ಮೇನ್ ಗೋಲು ಸ್ನೇಹಿತರೆ, ಕಾನ್ಫಿಡೆಂಟ್ ಆಗಿ ನಿಮ್ ಕೈಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ಸೋದು. ಅದು ಮೇನು ಈ ಕೋರ್ಸ್ನ ಗುರಿ. ನೀವೆಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ, ಯಾವ್ದಾದ್ರು ಮೀಟಿಂಗ್ ಅಟೆಂಡ್ ಮಾಡಿದಾಗ, ಅಥವಾ ಕಾಲೇಜಲ್ಲಿ ಪ್ರೆಸೆಂಟೇಶನ್ ಕೊಡಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಆತ್ಮವಿಶ್ವಾಸದಿಂದ ಮಾತಾಡುವಂತ ಆಗ್ಬೇಕು. ಅದೇ ಈ ಕೋರ್ಸ್ನ ಗುರಿ ಸ್ನೇಹಿತರ. ಮತ್ತೆ ಇಂಗ್ಲಿಷ್ ಅಲ್ಲಿ ನಾನಾ ಡೌಟ್ಸ್ ಗಳು ಇದ್ದೇ ಇರುತ್ತೆ ನಿಮ್ಗೆ. ಅಟ್ ಯಾವಾಗ ಬಳಸ್ಬೇಕು, ಇನ್ ಯಾವಾಗ ಬಳಸ್ಬೇಕು, ಸರ್ ಆನ್ ಯಾವಾಗ ಬಳಸ್ಬೇಕು, ಅಪಾನ್ ಯಾವಾಗ ಬಳಸ್ಬೇಕು, ಇಂಥ ಡೌಟ್ಸ್ ಗಳೆಲ್ಲ ಇರುತ್ತೆ. 10 ಮಿನಿಟ್ಸ್ ಇದೆ ಸ್ನೇಹಿತರ. ಅಂತ ಡೌಟ್ಸ್ ಗಳನ್ನೆಲ್ಲ ನಾನು ಕ್ಲಾರಿಫೈ ಮಾಡ್ತಾ ಹೋಗ್ತಾನೆ. ಅದ್ ಬಿಟ್ರೆ ಸ್ನೇಹಿತರೆ, ಹೋಮ್ ವರ್ಕ್ ಮೂಲಕ ನಿಮ್ದು ಸ್ಪೆಲ್ಲಿಂಗ್ ತುಂಬಾ ಇಂಪ್ರೂವ್ ಆಗುತ್ತೆ. ಹೋಮ್ ವರ್ಕ್ ಮಾಡಿ ನೀವು ಗ್ರೂಪ್ ಅಲ್ಲಿ ಹಾಕಿ, ಐ ವಿಲ್ ಚೆಕ್ ಅಂಡ್ ಐ ವಿಲ್ ಗಿವ್ ಫೀಡ್ಬ್ಯಾಕ್. ಸ್ನೇಹಿತರೆ, ಇದು ನಮ್ಮ ಕೋರ್ಸ್ನ ಕಂಟೆಂಟ್. ಪರಿವಿಡಿ ಚಾಪ್ಟರ್ಗಳು. ಮೊದಲನೇದು ಸ್ನೇಹಿತರೆ, ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಬರ್ತವೆ. ಓಕೆ. ಇಂಗ್ಲಿಷ್ ಭಾಷೆಯ ತಳಹದಿ ಅಂತ ಹೇಳ್ಬೋದು, ಇಂಗ್ಲಿಷ್ ಭಾಷೆಯ ಫೌಂಡೇಶನ್ ಅಂತ ಹೇಳ್ಬೋದು. ಒಂದು ಸಬ್ಜೆಕ್ಟು, ಇನ್ನೊಂದು ಟೆನ್ಸು, ಇನ್ನೊಂದು ವರ್ಬು, ಇನ್ನೊಂದು ಆಬ್ಜೆಕ್ಟ್ ಅಂತ ಬರ್ತವೆ. ಇದನ್ನ ಹೆಲ್ಪಿಂಗ್ ವರ್ಬ್ ಅಂತಾನು ಕೂಡ ಕರೀತಾರೆ. ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ ಅಂತ ಕೂಡ ಕರೀತಾರೆ. ಹೆಲ್ಪಿಂಗ್ ವರ್ಬ್, ವರ್ಬ್ ಇದು ಬೇರೆ ಇದು ಬೇರೆ, ಎರಡು ಒಂದೇ ಅಲ್ಲ. ಇಂಗ್ಲಿಷ್ ಭಾಷೆಯ ಫೌಂಡೇಶನ್ ಸ್ನೇಹಿತರ. ಈ 4 ಕಾನ್ಸೆಪ್ಟ್ ಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ, ಇನ್ನ ಉಳಿದ ಚಾಪ್ಟರ್ಗಳು, ಎಸ್ಪೆಷಲಿ ಟೆನ್ಸ್ ಚಾಪ್ಟರ್, ಟಕ್ ಟಕ್ ಟಗಾಡಕ್. ಐ ರಿಪೀಟ್, ಸಬ್ಜೆಕ್ಟ್, ಟೆನ್ಸ್, ವರ್ಬ್, ಆಬ್ಜೆಕ್ಟ್, ಈ 4ನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇಂಗ್ಲಿಷ್ ಭಾಷೆಯ ಉಳಿದ ಚಾಪ್ಟರ್ಗಳು ಕೇಕ್ ವಾಕ್ ಫಾರ್ ಯು. ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ನ ನೆಟ್ ಕಟ್ಬಿಟ್ರೆ ಅದ್ರ ಮೇಲೆ ಹೆಂಗ್ ಬೇಕಾದ್ರೂ ಕಟ್ಬೋದು ಮನೆನ. ಫೌಂಡೇಶನ್ ವೀಕು ಅಂತಂದ್ರೆ ಅದ್ರ ಮೇಲೆ ಕಟ್ಟಿದ ಮನೆ ಬಹಳ ಬೇಗ ತುಬುಕ್ ಅಂತ ಬಿದ್ದೋಗ್ಬಿಡುತ್ತೆ. ಸೊ ಸ್ನೇಹಿತರೆ, ನಾನು ಈ ಚಾಪ್ಟರ್ ಮಾಡಬೇಕಾದ್ರೆ, ಬೇಸಿಕ್ ಚಾಪ್ಟರ್, ಪ್ಲೀಸ್ ಡೋಂಟ್ ಮಿಸ್ ದ ಕ್ಲಾಸ್. ವೆರಿ ಇಂಪಾರ್ಟೆಂಟ್ ಲೆಸನ್ ಇನ್ ಸ್ಪೋಕನ್ ಇಂಗ್ಲಿಷ್. ಅದಾದ್ಮೇಲೆ ಸ್ನೇಹಿತರೆ, ಆಲ್ಮೋಸ್ಟ್ ಒಂದು 20-25 ದಿನ ತಗೊಳುತ್ತೆ ಈ ಚಾಪ್ಟರ್. ಟೆನ್ಸಸ್ ಅಂತ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಆಕ್ಸಿಲರಿ ವರ್ಬ್ಸ್, ಪಾಸ್ಟ್ ಟೆನ್ಸ್, ಮಾಡಲ್ಸ್ ಅಂತ ಬರ್ತವೆ. ಓಕೆ. ಎಷ್ಟು ಟೆನ್ಸಸ್ ಇದೆ ಅಂತ ಗೊತ್ತಾ ಯಾರಿಗಾದ್ರೂ? ಟೆನ್ಸಸ್ ಅಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಬರ್ತದೆ. ಇಲ್ಲಿ 4 ಬರುತ್ತೆ, ಇಲ್ಲಿ 4 ಬರುತ್ತೆ, ಇಲ್ಲಿ 4 ಬರುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ 12 ಅಂತ ಹೇಳಿದ್ರು ಪಲ್ಲವಿ ಅವರು. ಓಕೆ. ಅನ್ನಪೂರ್ಣ ಅವರು. ಓಕೆ. 4 ಮೂರ್ಲಿ 12. ಓಕೆ. ಇದು ಬಿಟ್ಟು ಸ್ನೇಹಿತರೆ, ಇನ್ನೊಂದು ಟೇಬಲ್ ಬರುತ್ತೆ, ಆಕ್ಸಿಲರಿ ವರ್ಬ್ಸ್ ಅಂತ ಬರ್ತದೆ. ವಿಲ್, ವುಡ್, ಕ್ಯಾನ್, ಕುಡ್, ಮೇ, ಮೈಟ್, ಶಲ್, ಶುಡ್, ಆಸ್ ಟು, ಹ್ಯಾವ್ ಟು, ನೀಡ್ ಟು, ಸಪೋಸ್ ಟು ಅಂತ ಬರ್ತವೆ. ಓಕೆ. ಅವು ಕೂಡ ಟೆನ್ಸ್ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕು. ಇನ್ನೊಂದು ಪಾಸ್ಟ್ ಟೆನ್ಸ್ ಮಾಡಲ್ಸ್ ಅಂತ ಬರ್ತವೆ. ವುಡ್ ಹ್ಯಾವ್, ಕುಡ್ ಹ್ಯಾವ್, ಶುಡ್ ಹ್ಯಾವ್, ಮಸ್ಟ್ ಹ್ಯಾವ್, ಮೈಟ್ ಹ್ಯಾವ್, ಕ್ಯಾನ್ ಬಿ, ಕುಡ್ ಬಿ, ಮಸ್ಟ್ ಬಿ ಅಂತೆಲ್ಲ ಬರ್ತವೆ. ಅವನು ಕಲಿಬೇಕು. ಇದಿಷ್ಟು ಟೆನ್ಸ್ ಗಳನ್ನ ಯಾವ ವರ್ಬ್ ಜೊತೆ ನಾನು ಬಳಸ್ಬೇಕು ಅನ್ನೋದನ್ನ ನೀವು ಕಲ್ತ್ಬಿಟ್ರೆ, ರಿಪೀಟ್ 60-70% ಇಂಗ್ಲಿಷ್ ಜಿಂಗಾಲಾಲ ಕಲ್ತ ಹಾಗೆ. ಇನ್ನ ಉಳಿದಿದ್ದೆಲ್ಲ ಸ್ನೇಹಿತರೆ, ವೊಕ್ಯಾಬುಲರಿ, ಪ್ರಿಪೋಸಿಷನ್ಸ್ ಅಂಡ್ ಕಂಜಂಕ್ಷನ್ಸ್. ರೈಟ್. ಟೆನ್ಸಸ್ ಆದ್ಮೇಲೆ ಸ್ನೇಹಿತರೆ, ಪ್ಯಾಸಿವ್ ವಾಯ್ಸ್ ಅಂಡ್ ಆಕ್ಟಿವ್ ವಾಯ್ಸ್ ಅಂತ ಬರ್ತದೆ. ಅದಾದ್ಮೇಲೆ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಶ್ನೆ ಮಾಡೋದು ಹೇಗೆ ಅದನ್ನ ಹೇಳ್ಕೊಡ್ತೀನಿ. ಅದಾದ್ಮೇಲೆ WH ಅಂಡ್ ಹೌ ಕೀವರ್ಡ್ಸ್ ಅಂತ ಬರ್ತವೆ. ಇದೆಲ್ಲ ಈಸಿ ಚಾಪ್ಟರ್ಗಳು. ಅದಾದ್ಮೇಲೆ ಆರ್ಟಿಕಲ್ಸ್ ಎ ಅಂಡ್ ದ ಯಾವಾಗ ಬಳಸ್ಬೇಕು,
ಅದಾದ್ಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಒಂದು ದಿನದಲ್ಲಿ ಇದು ಮುಗ್ದೋಗ್ಬಿಡುತ್ತೆ. ಟೇಬಲ್ ಹಾಕ್ತೀನಿ, ನೌನು, ಪ್ರನೌನು, ಅಡ್ಜೆಕ್ಟಿವ್, ವರ್ಬು, ಅಡ್ವರ್ಬು, ಪ್ರಿಪೋಸಿಷನ್, ಕಂಜೆಕ್ಷನ್, ಇಂಟರ್ಜೆಕ್ಷನ್ಸ್ ಅಂತ ಬರ್ತವೆ. ಅವುಗಳ ಅರ್ಥ ತಿಳ್ಕೊಳ್ಳೋಣ ಅಷ್ಟೇ, ಇನ್ನೇನು ಬೇಡ. ಈ ಟೇಬಲ್ ಅಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ, ಒಂದು ಪ್ರಿಪೋಸಿಷನ್, ಇನ್ನೊಂದು ಕಂಜಂಕ್ಷನ್ಸ್ ಅಂತ. ಸುಮಾರು 70-75 ಬರ್ತವೆ. ಇವನ್ನ ಕಲಿತ್ರೆ ನೀವು ಇಂಗ್ಲಿಷ್ ಅಲ್ಲಿ ಇನ್ನೂ ಚೆನ್ನಾಗಿ ಮಾತಾಡಬಹುದು. ನೀವು ಬರೀ ಟೆನ್ಸಸ್ ಕಲ್ತ್ರೆ ಮ್ಯಾನೇಜಬಲ್ ಇಂಗ್ಲಿಷ್ ಬರುತ್ತೆ. ಬಟ್ ಇಂಗ್ಲಿಷ್ ನ ಇನ್ನೂ ಸೂಪರ್ ಆಗಿ ಮಾತಾಡಬೇಕು ಅಂತಂದ್ರೆ, ಅಡ್ವಾನ್ಸ್ ಲೆವೆಲ್ ಅಲ್ಲಿ ಮಾತಾಡಬೇಕು ಅಂತಂದ್ರೆ, ಈ 70-75 ಪ್ರಿಪೋಸಿಷನ್ಸ್ ಅಂಡ್ ಕಂಜಂಕ್ಷನ್ಸ್ ಅನ್ನ ನೀವು ಕಲಿಬೇಕು ಸ್ನೇಹಿತರೆ. ಓಕೆ, ಡೈಲಿ ಡಿಕ್ಟೇಷನ್ ಮೂಲಕ ನೀವು ವೊಕ್ಯಾಬುಲರಿಯನ್ನ ಬಿಲ್ಡ್ ಮಾಡ್ತೀರಾ. ನಾನು ನಿಮಗೆ 3 ರೀತಿಯ ವೊಕ್ಯಾಬುಲರಿ ನೋಟ್ಸ್ ಅನ್ನ ಕೊಡ್ತೇನೆ. ಒಂದು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಬರ್ತವೆ, ಇನ್ನೊಂದು ರೆಗ್ಯುಲರ್ ವರ್ಬ್ಸ್, ಇನ್ನೊಂದು ಅಡ್ವಾನ್ಸ್ ವೊಕ್ಯಾಬುಲರಿ ಅಂತ. ಸ್ನೇಹಿತರೆ, ನೆಕ್ಸ್ಟ್ ತಿಂಗಳು ನಿಮಗೆ ಕಾನ್ವರ್ಸೇಷನ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ, ಮಾತನಾಡುವ ಅಭ್ಯಾಸ ಸ್ಟಾರ್ಟ್ ಆಗತ್ತೆ. ಓಕೆ, ಈಗ ನಿಮ್ಮನ್ನ 2 ಪಾರ್ಟ್ನರ್ ಆಗಿ ನಾನು ಬಿಟ್ಬಿಡ್ತೇನೆ. ನಿಮ್ಮ ಪಾರ್ಟ್ನರ್ನ 1 ತಿಂಗಳಾದ್ಮೇಲೆ ಎಲ್ಲ ಪರಿಚಯ ಆಗುತ್ತೆ ನಿಮಗೆ. ನಿಮ್ಮ ಪಾರ್ಟ್ನರ್ನ ಬೇಕಿದ್ರೆ ನೀವೇ ಚೂಸ್ ಮಾಡ್ಬೋದು ಅಥವಾ ನಾನೇ ಚೂಸ್ ಮಾಡ್ತೇನೆ. ಈಗ ರೇಖಾ ಅವ್ರ ಒಂದ್ ಕಡೆ, ಭಾನುಮತಿ ಅವ್ರ ಒಂದ್ ಕಡೆ. ಸೊ ಇವ್ರಿಗೆ ನಾನು ಕಾನ್ವರ್ಸೇಷನ್ ನೋಟ್ಸ್ ಎಲ್ಲರಿಗೂ ಕಳ್ಸಿರ್ತೀನಿ. ಇವರು ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡಿ ರೆಡಿ ಇರಬೇಕು. ಹಾಯ್ ಭಾನುಮತಿ, ಹೌ ಆರ್ ಯು? ಈ ಕಡೆಯಿಂದ ಭಾನುಮತಿ. ಹಾಯ್ ರೇಖಾ, ಐ ಆಮ್ ಫೈನ್, ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ವಾಟ್ ಅಬೌಟ್ ಯು ರೇಖಾ? ಐ ಆಮ್ ಆಲ್ಸೋ ಫೈನ್. ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್? Not yet, yaar. I have not prepared it. Oh, is it? Why? Can I know the reason? ಈ ತರ ನಾನು ಕಳ್ಸಿರ್ತೀನಿ ನೋಟ್ಸ್ ವಿತ್ ಕನ್ನಡ. ನೀವು ಅದನ್ನ ಗಟ್ ಹೊಡೆದು ರೆಡಿ ಇರಬೇಕು ಸ್ನೇಹಿತರ. ಕೆನ್ ಐ ನೋ ದ ರೀಸನ್? ಇದನ್ನ ನಾನು ಕಳ್ಸಿರ್ತೇನೆ ನಿನಗೆ, ಕಾರಣವನ್ನ ತಿಳ್ಕೊಳ್ಬಹುದಾ? ಓಕೆ, ಇದೊಂದನ್ನ ಆಧರಿಸಿ ನೀವು ನಾನಾ ಸೆಂಟೆನ್ಸ್ ಗಳನ್ನ ಮಾಡಬಹುದು. ಆ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಬಹುದಾ? ಕೆನ್ ಐ ನೋ ದ ಪರ್ಸನ್? ಸರ್, ನಿಮ್ ಕ್ಲಾಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬಹುದಾ? ಕೆನ್ ಐ ನೋ ದ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್? ಆ ಪ್ಲೇಸ್ ಬಗ್ಗೆ ತಿಳ್ಕೊಳ್ಬಹುದಾ? ಕೆನ್ ಐ ನೋ ದ ಪ್ಲೇಸ್? ಸರ್, ಅದು ಹೆಸರು ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬಹುದಾ? ಕೆನ್ ಐ ನೋ ದ ನೇಮ್? ಅರ್ಥ ಆಗ್ತಿದ್ಯಾ? ಇಂಗ್ಲಿಷ್ ಭಾಷೆ ಸ್ನೇಹಿತರ ತಿಳ್ಕೊಳ್ಳಿ, ಇವತ್ತು ಕಷ್ಟ ಅಲ್ಲ. ಇಂಗ್ಲಿಷ್ ಭಾಷೆಯಲ್ಲಿ ನೀವು ಒಂದನ್ನ ಕಲಿಬೇಕು. ಲರ್ನ್ ಒನ್. ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡಿದ್ರೆ ನಾನು ಒಂದನ್ನ ಹೇಳ್ಕೊಡ್ತೇನೆ, ಸೇಮ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿರ್ತೀನಿ. ಈ ಶಾರ್ಟ್ಸ್ ವಿಡಿಯೋಗಳಲ್ಲಿ ನೀವು ಅಬ್ಸರ್ವ್ ಮಾಡಿ, ಒಂದನ್ನ ನಾನು ಕ್ರಿಯೇಟ್ ಮಾಡ್ತೇನೆ, ಇನ್ನು ಉಳಿದದ್ದು ಸೇಮ್ ಹಂಗೆ ಪ್ಯಾಟರ್ನ್ ಕ್ರಿಯೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಆರ್ ಯು ತಗೊಂಡು ನಾನೊಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತೇನೆ. ನೀನು ಹ್ಯಾಪಿ ಆಗಿದ್ಯಾ? ಆರ್ ಯು ಹ್ಯಾಪಿ? ನೀನು ಕೋಪದಲ್ಲಿದ್ಯಾ ಮಚ್ಚ? ಆರ್ ಯು ಆಂಗ್ರಿ? ನೀನು ದುಃಖದಲ್ಲಿದ್ಯಾ? ಯಾಕೋ ಏನಾಯ್ತು ಇಷ್ಟು ದುಃಖದಲ್ಲಿದ್ಯಾ? ನೀನು ದುಃಖದಲ್ಲಿದ್ಯಾ? ಆರ್ ಯು ಸ್ಯಾಡ್? ಓಕೆ, ನೀನು ದಡ್ಡನ? ನೀನು ಮೂರ್ಖನ? ನೀನು ಸ್ಟುಪಿಡ? ಆರ್ ಯು ಇಡಿಯಟ್? ಆರ್ ಯು ಸ್ಟುಪಿಡ್? ನಿನಗೆ ಹೊಟ್ಟೆ ಕಿಚ್ಚ? ಆರ್ ಯು ಜೆಲಸ್? ಸಿ, ಒಂದನ್ನ ಕಲಿಬೇಕು ಇಂಗ್ಲಿಷ್ ಅಲ್ಲಿ, ಅದನ್ನ ಬೇಸ್ ಆಗಿ ಇಟ್ಕೊಂಡು, ಅದನ್ನ ಆಧಾರವಾಗಿ ಇಟ್ಕೊಂಡು ಯು ಶುಡ್ ಲರ್ನ್ ಟು ಕ್ರಿಯೇಟ್ ಥೌಸಂಡ್ಸ್ ಆಫ್ ಎಕ್ಸಾಂಪಲ್ಸ್. ಸಂತೋಷ್ ಸರಿಂದ ಒಂದನ್ನ ಕಲಿಬೇಕು ನೀವು. ಆ ಒಂದನ್ನ ಆಧಾರವಾಗಿ ಇಟ್ಕೊಂಡು ಸಾವಿರಾರು ಎಕ್ಸಾಂಪಲ್ಸ್ ಅನ್ನ ಕ್ರಿಯೇಟ್ ಮಾಡುವಂತ ಎಬಿಲಿಟಿಯನ್ನ ನೀವು ಬೆಳೆಸ್ಕೊಳ್ಬೇಕು. ಅದು ಹೆಂಗ್ ಬರುತ್ತೆ? ಒಂದು ಗ್ರಾಮರ್, ಆರ್ ಯು ಅನ್ನೋದು ಗ್ರಾಮರ್ ಆದ್ರೆ, ಇನ್ನೊಂದು ಸ್ನೇಹಿತರೆ ಇವೆಲ್ಲ ಏನಿದೆ ಇವೆಲ್ಲ ವೊಕ್ಯಾಬುಲರಿ. ಸೊ ದಯವಿಟ್ಟು ನಾನು ಕೊಡ್ತಕ್ಕಂತ ಡಿಕ್ಟೇಷನ್ಗೆ ದಯವಿಟ್ಟು ಮಿಸ್ ಆಗ್ಬೇಡಿ. ಇಂಥ ಪದಗಳು ನಿಮ್ಗೆ ಈ 2 ತಿಂಗಳಲ್ಲಿ ಸಾವಿರಾರು ಪದಗಳನ್ನ ನಾನು ಕಲ್ಸ್ಕೊಡ್ತಾನೆ, ನಾ ಹೇಳ್ಕೊಡ್ತಾನೆ. ನಾನು ಆಗ್ಲೇ ಹೇಳಿದೆ, ನಂದು ಗೈಡೆನ್ಸು ಖಂಡಿತ ನಿಮ್ಗೆ 100% ಅಲ್ಲ 200% ಇದ್ದೇ ಇರುತ್ತೆ ಸ್ನೇಹಿತರೆ. ಪ್ಲಸ್ ನಿಮ್ಮ ಇನ್ವಾಲ್ವ್ಮೆಂಟ್, ಯುವರ್ ಹಾರ್ಡ್ ವರ್ಕ್, ಇವೆರಡು ಸೇರ್ಬಿಟ್ರೆ ಸರ್ ಮೇಡಮ್ ಇಂಗ್ಲಿಷ್ ಅನ್ನೋ ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ಹಿಂಗಾಲಲ್ಲ ಹಿಂಗಾಲಲ್ಲ.